ಪೀರಿಯಡ್ಸ್ ಹೊಟ್ಟೆ ನೋವಿಗೆ ಸಂಪೂರ್ಣ ಪರಿಹಾರ, ಮನೆಮದ್ದುಗಳು ಮತ್ತು ಜೀವನ ಶೈಲಿ. ನಮಸ್ಕಾರ ಸ್ನೇಹಿತರೆ, ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ. ಪ್ರತಿ ತಿಂಗಳು ಮಹಿಳೆಯರು ಎದುರಿಸುವ 3ರಿಂದ 5 ದಿನಗಳು ನಿಜಕ್ಕೂ ಸವಾಲಿನದ್ದಾಗಿರುತ್ತದೆ. ಕೆಲವರಿಗೆ ಪೀರಿಯಡ್ಸ್ ಬರುವ 2 ದಿನ ಮೊದಲೇ ಹೊಟ್ಟೆ ನೋವು ಶುರುವಾಗುತ್ತದೆ. ಇನ್ನು ಕೆಲವರಿಗೆ ಆ ದಿನಗಳಲ್ಲಿ ಬೆನ್ನು ನೋವು, ಕಾಲು ಸೆಳೆತ, ವಾಕರಿಕೆ ಮತ್ತು ವಿಪರೀತ ಸುಸ್ತು ಕಾಣಿಸಿಕೊಳ್ಳುತ್ತದೆ. ಯಾವುದೇ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ, ಸುಮ್ಮನೆ ಮಲಗಿರಬೇಕು ಎನಿಸುತ್ತದೆ. ಇಂತಹ ಸಮಯದಲ್ಲಿ ತಕ್ಷಣ ಮಾತ್ರೆಗಳನ್ನು ನುಂಗುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಮ್ಮ ಅಜ್ಜಿಯ ಕಾಲದಿಂದಲೂ ನಡೆದು ಬಂದಿರುವ, ವಿಜ್ಞಾನ ಕೂಡ ಒಪ್ಪಿರುವ ಕೆಲವು ಸುಲಭ ಮನೆಮದ್ದುಗಳಿಂದ ಈ ನೋವನ್ನು 80% ಕಡಿಮೆ ಮಾಡಿಕೊಳ್ಳಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು 10 ಪ್ರಮುಖ ಸಲಹೆಗಳನ್ನು ವಿವರವಾಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ನೋಡಿ. 1. ಶುಂಠಿ ಮತ್ತು ಬೆಲ್ಲದ ಕಷಾಯ, ಜಿಂಜರ್ ಮತ್ತು ಜಾಗರಿ ಡ್ರಿಂಕ್. ಶುಂಠಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತವೆ. ಇದು ದೇಹದಲ್ಲಿ ಪ್ರೊಸ್ಟಾಗ್ಲಾಂಡಿನ್ ಮಟ್ಟವನ್ನು ಕಡಿಮೆ ಮಾಡಿ ನೋವನ್ನು ಶಮನ ಮಾಡುತ್ತದೆ. ವಿವರಣೆ: 1 ಇಂಚು ಶುಂಠಿಯನ್ನು ಜಜ್ಜಿ 2 ಕಪ್ ನೀರಿಗೆ ಹಾಕಿ. ನೀರು ಅರ್ಧದಷ್ಟು ಆಗುವವರೆಗೆ ಕುದಿಸಿ. ಇದಕ್ಕೆ 1 ಸಣ್ಣ ತುಂಡು ಬೆಲ್ಲ ಸೇರಿಸಿ. ಬೆಲ್ಲದಲ್ಲಿ ಕಬ್ಬಿಣದಂಶ ಇರುವುದರಿಂದ ಸುಸ್ತು ಕಡಿಮೆಯಾಗುತ್ತದೆ. ಈ ಕಷಾಯವನ್ನು ದಿನಕ್ಕೆ 2 ರಿಂದ 3 ಬಾರಿ ಚಹಾದಂತೆ ಕುಡಿಯಿರಿ. 2. ಓಮಕಾಳು ಮತ್ತು ಜೀರಿಗೆ ಮ್ಯಾಜಿಕ್, ಅಜ್ವೈನ್ ಮತ್ತು ಕ್ಯುಮಿನ್. ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ಉಬ್ಬರ, ಬ್ಲೋಟಿಂಗ್ ನೋವನ್ನು ಇನ್ನೂ ಹೆಚ್ಚಿಸುತ್ತದೆ. ಇದಕ್ಕೆ ಓಮಕಾಳು ಅತ್ಯುತ್ತಮ ಔಷಧಿ. ವಿವರಣೆ: 1 ಚಮಚ ಓಮಕಾಳು ಮತ್ತು 1 ಚಮಚ ಜೀರಿಗೆಯನ್ನು ಬಿಸಿ ಮಾಡಿ ನೀರಿನಲ್ಲಿ ಕುದಿಸಿ. ಈ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯ ಸ್ನಾಯುಗಳು ಸಡಿಲಗೊಂಡು ಸೆಳೆತ, ಕ್ರ್ಯಾಂಪ್ಸ್ ತಕ್ಷಣ ಕಡಿಮೆಯಾಗುತ್ತದೆ. 3. ಬಿಸಿ ನೀರಿನ ಶಾಖದ ಸರಿಯಾದ ಕ್ರಮ. ಬಿಸಿ ಶಾಖ ಕೊಡುವುದು ಕೇವಲ ಆರಾಮ ನೀಡುವುದಲ್ಲ, ಅದು ರಕ್ತದ ಪರಿಚಲನೆಯನ್ನು ವೇಗಗೊಳಿಸುತ್ತದೆ. ವಿವರಣೆ: ನೀವು ಬಿಸಿ ನೀರಿನ ಚೀಲವನ್ನು ಕೇವಲ ಹೊಟ್ಟೆಯ ಮೇಲೆ ಮಾತ್ರವಲ್ಲ, ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ಕೂಡ ಇಟ್ಟುಕೊಳ್ಳಿ. ನೋವು ಹೆಚ್ಚಿದ್ದಾಗ 15 ರಿಂದ 20 ನಿಮಿಷ ಈ ಶಾಖ ತೆಗೆದುಕೊಳ್ಳುವುದರಿಂದ ಸ್ನಾಯುಗಳ ಬಿಗಿತ ಕಡಿಮೆಯಾಗಿ ನೋವು ಮಾಯವಾಗುತ್ತದೆ. 4. ಅರಿಶಿನ ಹಾಲು, ಗೋಲ್ಡನ್ ಮಿಲ್ಕ್. ಅರಿಶಿನವು ನೈಸರ್ಗಿಕ ನೋವು ನಿವಾರಕ. ಇದರಲ್ಲಿರುವ ಕುರ್ಕುಮಿನ್ ಅಂಶವು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ವಿವರಣೆ: ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿನ ಮತ್ತು ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಕುಡಿಯಿರಿ. ಇದು ಉತ್ತಮ ನಿದ್ರೆ ಬರಲು ಮತ್ತು ಮರುದಿನ ಬೆಳಿಗ್ಗೆ ಹೊಟ್ಟೆ ನೋವು ಇಲ್ಲದಂತೆ ಏಳಲು ಸಹಾಯ ಮಾಡುತ್ತದೆ. 5. ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ಆಹಾರಗಳು. ಪೀರಿಯಡ್ ಸಮಯದಲ್ಲಿ ಬಾಳೆಹಣ್ಣು ಮಹಿಳೆಯರಿಗೆ ಒಂದು ವರದಾನವಿದ್ದಂತೆ. ವಿವರಣೆ: ಬಾಳೆಹಣ್ಣಿನಲ್ಲಿ ಮ್ಯಾಗ್ನೀಸಿಯಂ ಹೆಚ್ಚಿರುತ್ತದೆ. ಇದು ಸ್ನಾಯುಗಳ ಸೆಳೆತವನ್ನು ತಡೆಯುತ್ತದೆ. ಇದರ ಜೊತೆಗೆ ಪಪ್ಪಾಯಿ ಹಣ್ಣನ್ನು ತಿನ್ನಿರಿ. ಇದು ಪೀರಿಯಡ್ ಸಮಯದಲ್ಲಿ ರಕ್ತದ ಹರಿವು ಸುಗಮವಾಗಲು ನೆರವಾಗುತ್ತದೆ. 6. ನೀರಿನಂಶ ಕಾಪಾಡಿಕೊಳ್ಳಿ, ಸ್ಟೇ ಹೈಡ್ರೇಟೆಡ್. ನಂಬಲು ಅಸಾಧ್ಯ ಎನಿಸಬಹುದು, ಆದರೆ ನೀವು ಹೆಚ್ಚು ನೀರು ಕುಡಿದಷ್ಟು ಹೊಟ್ಟೆ ಉಬ್ಬರ ಮತ್ತು ನೋವು ಕಡಿಮೆಯಾಗುತ್ತದೆ. ವಿವರಣೆ: ತಣ್ಣೀರು ಕುಡಿಯುವ ಬದಲು ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಎಳನೀರು ಅಥವಾ ಮಜ್ಜಿಗೆಯನ್ನು ಕೂಡ ಸೇವಿಸಬಹುದು. ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. 7. ಈ ಪದಾರ್ಥಗಳಿಂದ ದೂರವಿರಿ, ಫುಡ್ಸ್ ಟು ಅವಾಯ್ಡ್. ಕೆಲವು ಆಹಾರಗಳು ನೋವನ್ನು ಹೆಚ್ಚು ಮಾಡುತ್ತವೆ. ವಿವರಣೆ: ಕೆಫೀನ್, ಕಾಫಿ, ಟೀ ಹೆಚ್ಚಾಗಿ ತಗೊಂಡರೆ ರಕ್ತನಾಳಗಳು ಸಂಕುಚಿತಗೊಂಡು ನೋವು ಹೆಚ್ಚಾಗಬಹುದು. ಹಾಗೆಯೇ ಅತಿಯಾದ ಎಣ್ಣೆ ಪದಾರ್ಥ, ಉಪ್ಪಿನಕಾಯಿ ಮತ್ತು ಪ್ಯಾಕೇಜ್ ಮಾಡಿದ ಜಂಕ್ ಫುಡ್ಗಳನ್ನು ಆಗಸ್ಟ್ 3 ದಿನಗಳು ಪೂರ್ಣವಾಗಿ ಅವಾಯ್ಡ್ ಮಾಡಿ. 8. ಬಾಲಾಸನ ಅಥವಾ ಚೈಲ್ಡ್ ಪೋಸ್, ಯೋಗ. ವಿಪರೀತ ಕಠಿಣ ವ್ಯಾಯಾಮ ಬೇಡ, ಆದರೆ ಯೋಗದ ಕೆಲವು ಭಂಗಿಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ವಿವರಣೆ: ಬಾಲಾಸನ ಎನ್ನುವುದು ಬೆನ್ನು ನೋವು ಮತ್ತು ಹೊಟ್ಟೆ ನೋವನ್ನು ಶಾಂತಗೊಳಿಸಲು ಇರುವ ಬೆಸ್ಟ್ ಯೋಗ. ಮೊಣಕಾಲೂರಿ ಕುಳಿತು ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಕಿಸಿ 2 ರಿಂದ 3 ನಿಮಿಷ ಆಳವಾಗಿ ಉಸಿರಾಡಿ. ಇದು ಮನಸ್ಸು ಮತ್ತು ದೇಹ ಎರಡನ್ನೂ ರಿಲ್ಯಾಕ್ಸ್ ಮಾಡುತ್ತದೆ. 9. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್. ಬಾದಾಮಿ ಮತ್ತು ಅಕ್ರೋಟ್, ವಾಲ್ನಟ್ಸ್ಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತದೆ. ವಿವರಣೆ: ದಿನಕ್ಕೆ 4 ರಿಂದ 5 ನೆನೆಸಿದ ಬಾದಾಮಿ ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ಮತ್ತು ಹಾರ್ಮೋನ್ಗಳ ಏರುಪೇರು ಕಡಿಮೆಯಾಗಿ ಮೂಡ್ ಸ್ವಿಂಗ್ಸ್, ಸಿಟ್ಟು ಅಥವಾ ಬೇಸರ ನಿಯಂತ್ರಣಕ್ಕೆ ಬರುತ್ತದೆ. 10. ಉಗುರು ಬೆಚ್ಚಗಿನ ನೀರಿನ ಸ್ನಾನ. ಪೀರಿಯಡ್ ಸಮಯದಲ್ಲಿ ಸ್ನಾನ ಮಾಡಬಾರದು ಎಂಬುದು ತಪ್ಪು ಕಲ್ಪನೆ. ವಿವರಣೆ:
ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಇಡೀ ದೇಹದ ಸ್ನಾಯುಗಳು ಸಡಿಲವಾಗುತ್ತವೆ. ಇದು ದೈಹಿಕ ನೋವಿನ ಜೊತೆಗೆ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಪೀರಿಯಡ್ಸ್ ಎನ್ನುವುದು ಪ್ರಕೃತಿಯ ನಿಯಮ, ಅದು ಕಾಯಿಲೆಯಲ್ಲ. ಈ ಸಮಯದಲ್ಲಿ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಿ ಮತ್ತು ಈ ಮೇಲಿನ ಮನೆಮದ್ದುಗಳನ್ನು ಪಾಲಿಸಿ. ಈ ಮಾಹಿತಿ ನಿಮ್ಮ ಮನೆಯಲ್ಲಿರುವ ಮಹಿಳೆಯರಿಗೆ, ಗೆಳತಿಯರಿಗೆ ಉಪಯುಕ್ತವಾಗಬಹುದು. ಹಾಗಾಗಿ ತಪ್ಪದೇ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮಗೆ ಇನ್ನೂ ಯಾವುದಾದರೂ ಹೊಸ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಧನ್ಯವಾದಗಳು.